ಕ್ಲಚ್ ಹಿಡಿದಾಗ ಕನೆಕ್ಟಿಂಗ್ ಹೋಗುತ್ತಲ್ವಾ, ಹಂಗೆ ಇಲ್ಲಿ ಬ್ರೇಕ್ ಹಿಡಿದಾಗ ಕನೆಕ್ಟಿಂಗ್ ಹೋಗುತ್ತಾ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಏನೋ ಡೈಲಾಗ್ ಹೇಳ್ಬೇಕಂತ ಕೇಳೋಣ ಬನ್ನಿ. ಏನ್ರಿ ಮೀಡಿಯಾ? ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಲೇ. ಇವ್ನ್ ಹೆಂಗ ನೋಡೋ, ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ. ಹಾಯ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಆಕ್ಟನ್ ಆಟೋಮೋಟಿವ್. ಸೊ ಇವತ್ತು ನನ್ನ ಹತ್ರ ಒಂದು ಸ್ಪೆಷಲ್ ತಾರ್ ಇದೆ, ಕಂಪ್ಲೀಟ್ಲಿ ಮಾಡಿಫೈಡ್ ತಾರ್. ನನ್ನ ಚಾನಲಲ್ಲಿ ನೀವು ಆಲ್ರೆಡಿ ತಾರ್ ನೋಡಿದ್ದೀರಾ, ಅದು ರಿಯರ್ ವೀಲ್ ಡ್ರೈವ್ 2025 ವರ್ಷನ್, ಅಂದರೆ ಈಗ ಲೇಟೆಸ್ಟ್ ಅಪ್ಡೇಟ್ ಆಯ್ತಲ್ಲ ಆ ಥರ ಅಲ್ಲ, ಅದಕ್ಕಿಂತ ಪ್ರೀವಿಯಸ್ ಜನ್ರೇಷನ್. ಸೊ ಇದು ಬಂದು 2023 ಮಾಡೆಲ್ ಥಾರ್ 4x4 ಫುಲ್ಲಿ ಮಾಡಿಫೈಡ್, ಫ್ರಂಟ್ ಫೇಸ್ ಮಾಡಿಫೈ ಆಗಿದೆ. ಸೊ ಏನೇನು ಮಾಡಿಫೈ ಆಗಿದೆ ಆ್ಯಂಡ್ 4x4 ಓಡ್ಸೋಕ್ಕೆ ಹೇಗಿದೆ ಅನ್ನೋದನ್ನ ಈ ವಿಡಿಯೋಲಿ ನಿಮಗೆ ತಿಳಿಸ್ಕೊಡ್ತೀನಿ. ಏಕೆ ಅಂದರೆ ಈಗ ಲೇಟೆಸ್ಟ್ ಜನ್ರೇಷನ್ ಲಾಂಚ್ ಆಗಿರೋದು ಕೂಡ ಸೇಮ್ ಇಂಜಿನ್ ಸ್ಪೆಸಿಫಿಕೇಷನ್, ಸೇಮ್ ಸಸ್ಪೆನ್ಷನ್, ಸೇಮ್ ಟ್ರಾನ್ಸ್ಮಿಷನ್ ಎಲ್ಲ ಸೇಮ್. ಸೊ ಫ್ರಂಟಲ್ಲಿ ನಿಮಗೆ ಇವರು ಪ್ರೋಮ್ಯಾನ್ದು ಬಂಪರ್ಸ್ ಅಪ್ಗ್ರೇಡ್ ಮಾಡಿಸ್ಕೊಂಡಿದ್ದಾರೆ, ಹೈಲಿಂಕ್ದು ಹೆಡ್ಲೈಟ್ಸ್ ಹಾಕ್ಸ್ಕೊಂಡಿದ್ದಾರೆ ಆ್ಯಂಡ್ ಗ್ರಿಲ್ ಚೇಂಜ್ ಮಾಡಿಸ್ಕೊಂಡಿದ್ದಾರೆ ಇನ್ ಬ್ಲ್ಯಾಕ್ ಕಲರ್. ಸೊ ಆಕ್ಸಿಲರಿ ಲೈಟ್ಸ್ ಆಮೇಲೆ ಬಾರ್ ಲೈಟ್ ಟಾಪಲ್ಲಿ ಇದಿಷ್ಟು ಅಪ್ಗ್ರೇಡ್ ಮಾಡಿಸ್ಕೊಂಡಿದ್ದಾರೆ. ಮೆಕ್ಯಾನಿಕಲ್ ವೈಸ್ ಯಾವುದೇ ಥರ ಅಪ್ಗ್ರೇಡ್ ಆಗಿಲ್ಲ. ಸೊ 4x4 ಆಗಿರೋದ್ರಿಂದ ಇದರಲ್ಲಿ ನಿಮಗೆ ಬಂದು ನಿಮಗೆ 2.2 ಲೀಟರ್ ಹೆಮಾಕ್ ಡೀಸೆಲ್ ಇಂಜಿನ್ ಬರುತ್ತೆ. ಸೊ 130 BHP ಆ್ಯಂಡ್ 300 Nm ಆಫ್ ಟಾಕ್ ಬರುತ್ತೆ. ಸೊ ವೆರಿ ಪವರ್ಫುಲ್ ಇಂಜಿನ್, 4x4 ಟ್ರಾನ್ಸ್ಮಿಷನ್ ಆ್ಯಂಡ್ ಟಿಪಿಕಲ್ ತಾರ್ ಥಿಂಗ್ಸ್. ಬಾನೆಟ್ ಕ್ಲೋಸ್ ಮಾಡಬೇಕು ಅಂದರೆ ಇದು ಮಾಡಬೇಕು. ಇಟ್ಸ್ ಆ್ಯಕ್ಚುಲಿ ಕಾಪಿ ಫ್ರಮ್ ಚೀಪ್ ವ್ರ್ಯಾಂಗ್ಲರ್. ಸೊ ಇದರ ಕಂಪ್ಲೀಟ್ ಲೈಟ್ಸ್ನ ನಿಮಗೆ ಆನ್ ಮಾಡಿ ಈಗ ತೋರಿಸ್ತೀನಿ. ಸೊ ಹೇಗೆ ಕಾಣಿಸುತ್ತೆ ನೋಡಿ. ಸೊ ಇದು ಬಂದು ಇದರ ಬ್ಯಾಕ್ ಪ್ರೊಫೈಲ್. ಸೊ ನಿಮಗೆ ರೂಫ್ ಲೈಟ್ಸ್ ಕೂಡ ಹಾಕ್ಸ್ಕೊಂಡಿದ್ದಾರೆ ಹಿಂದೆ, ಸ್ಪಾಯ್ಲರ್ ಜಸ್ಟ್ ಲೈಕ್ ಜಿ ವ್ಯಾಗನ್. ಕಸ್ಟಮೈಸೇಷನ್ ಥಾರ್ನ ನೀವು ಯಾವ ಎಕ್ಸ್ಟೆಂಟ್ ಬೇಕಾರೋ ಕಸ್ಟಮೈಸೇಷನ್. ನಮ್ಮ ಇಂಡಿಯಾಲಿ ಪೋಲೋ ಬಿಟ್ಟರೆ ನೆಕ್ಸ್ಟ್ ಮಾಡಿಫೈ ತುಂಬ ಕ್ರೇಜಿಯಾಗಿ ಮಾಡ್ಸೋಕ್ಕಾಗೋದು ಅಂದರೆ ಥಾರೇ ಸೊ ಈ ಕಾರಲ್ಲಿ ಆಡಿಯೋ ಸಿಸ್ಟಮ್ ಅಪ್ಗ್ರೇಡ್ ಮತ್ತು ಅದ್ರ ಜೊತೆಗೆ ಹಿಂದೆ ಆಮ್ರೆಸ್ಟ್ ಹಾಕ್ಸ್ಕೊಂಡಿದ್ದಾರೆ ವಿತ್ 12 ವೋಲ್ಟ್ ಚಾರ್ಜಿಂಗ್ ಸಾಕೆಟ್. ಇವೆಲ್ಲ ಬೇಸಿಕ್ ನೀಡ್ಸ್ ಮಹೇಂದ್ರ ಅವರು ಕೊಡ್ಬೋದಿತ್ತು. ಸೊ ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ ಇದು ಬಂದು ಸಾಫ್ಟ್ ಟಾಪ್ ತಾರ್ ಇದ್ದಿದ್ದು. ಸೊ ಇಲ್ಲೆಲ್ಲ ನೋಡ್ತಿದ್ದೀರಲ್ಲ ಫಿನಿಶಿಂಗ್. ಸೊ ಇದು ಬಂದು ಸಾಫ್ಟ್ ಟಾಪ್ ತಾರ್. ಸೊ 2023 ಇವರು ಸಾಫ್ಟ್ ಟಾಪ್ ತೊಗೊಂಡಿದ್ದು. ಇಶ್ಯೂಸ್ಗಳು ಡೆಫಿನೆಟ್ಲಿ ಅದೊಂಥರ ಓವರ್ ಸ್ಪೀಡಿಂಗಲ್ಲಿ ಸೌಂಡ್ ಎಲ್ಲ ಮಾಡುತ್ತೆ. ಸೊ ಆ ರೀಸನ್ನಿಂದ ಇವರು ಹಾರ್ಡ್ ಟಾಪು ಕನ್ವರ್ಟ್ ಮಾಡ್ಕೊಂಡ್ರು. ಸೊ 1.3 lakhs ಏನೋ ಹಾರ್ಡ್ ಟಾಪ್ ಕನ್ವರ್ಟ್ಸ್ ಮಾಡ್ಸೋಕ್ಕಾಗ್ತಂತೆ. ಸೊ ದಿಸ್ ಆ್ಯಂಡ್ ಆಲ್ ಆರ್ ಬೇಸಿಕ್ ನೆಸೆಸರಿ. ಹಿಂದೆ ಕಂಫರ್ಟೇಬಲಾಗಿ ಕೂರ್ಬೋದು, ಅಂದರೆ ನಾಟ್ ಲೆಗ್ ರೂಮ್ ಆ್ಯಂಡ್ ನೀ ರೂಮ್, ಬಟ್ ಹ್ಯಾಂಡ್ ರೆಸ್ಟ್, ಹೆಡ್ ರೂಮ್ ಎಲ್ಲ ವೇ ಟು ಕಂಫರ್ಟೇಬಲ್. 2 people, ಚಿಲ್ಡ್ರನ್ಸ್ ಕ್ಯಾನ್ ಈಸಿಲಿ ಸೆಟ್. ಸೊ ಅಡಲ್ಟ್ಸ್, ಮೀಡಿಯಮ್ ಸೈಜ್ ಅಡಲ್ಟ್ಸ್ ಆಲ್ಸೋ ಓಕೆ, ಬಟ್ ಬಿಗ್ಗರ್ ಅಡಲ್ಟ್ಸ್ಗೆ ಪ್ರಾಬ್ಲಮ್ ಆಗ್ಬೋದು. ಆ್ಯಂಡ್ ಟೀನೇಜರ್ಸು ನನ್ನ ಫ್ರೆಂಡ್ ಥರ ಯಾರು ಇದ್ದರೆ, ಸೊ ಅವನ ಥರ ಇದ್ರೆ ಅಷ್ಟು ನೋವು ಕೊಟ್ಬಿಟ್ರೆ ನಾನು ಅಷ್ಟು ಹಿಂಡ್ಬಿಟ್ರು, ನನಗೆ ಎಷ್ಟು ಹಿಂಡ್ ಬೇಕೋ ಅಷ್ಟು ಅವ್ನ ಕಣಗೂ ಆಗಲ್ಲ, ಕಷ್ಟ ಆಗ್ಬೋದು. ಆ್ಯಂಡ್ ಮೈಲೇಜ್ ವಿಷಯಕ್ಕೆ ಬರೋದಾದರೆ, ಸೊ ಇದು ನಿಮಗೆ ಅರೌಂಡ್ 10.7 ಅರೌಂಡ್ 14 ಸಿಟೀಸಲ್ಲಿ ನಿಮಗೆ 10 ಕೊಡುತ್ತೆ. ಒಂದು ಹೈವೇಸಲ್ಲಿ ನಿಮಗೆ ಒಂದು 14 ಕೊಡಬಹುದು. ಇಟ್ಸ್ ಕ್ವೈಟ್ ಎಕ್ಸ್ಪೆಕ್ಟೆಡ್. ಸೊ ಥಾರ್ ತೊಗೊಂಡ್ರೆ ಒಂದು ಅಡ್ವಾಂಟೇಜ್ ಏನಂದರೆ ಜನ ಸುಮ್ಮನೆ ನೋಡ್ತಾನೆ ಇರ್ತಾರೆ. ಎಂಥದೇ ಸಿಚುವೇಶನ್ ಇರಲಿ, ಏನೇ ಆಗಿರಲಿ, ಎಷ್ಟೇ ಸಲ ನೋಡಿರಲಿ, ಆದರೂ ಮತ್ತೆ ಮತ್ತೆ ನೋಡ್ತಾನೆ ಇರ್ತಾರೆ. ಅದು ಇಂಥದ್ರಲ್ಲಿ ಈ ಥರ ಹಾರನ್ ಒಂದು ಹಾಕ್ಸ್ಕೊಬಿಟ್ರಂತೂ ನೋಡಿ. ಯಮನ್ ನೋಡ್ಕೊಂಡ್ ಬಂದಿದ್ದೀನಿ ನಾನು. ಯಮನ್ ಟಾಟಾ ಬಾಯ್ ಅಂತ ಹೇಳ್ಬಿಟ್ಟು ಶೇಕ್ ಹ್ಯಾಂಡ್ ಕೊಟ್ಟು ಬಂದಿರೋ ನನ್ನ ಮಗ. ನಾನು ಗಟ್ಟಿಯಾಳು, ಬುಲೆಟು ಗಟ್ಟಿಯಾಳು. ಸರಿ ಮಾಡ್ರಿ. ನಾನು ಹಿಂಗೆಲ್ಲ ಹೆದರ್ಕೋತಿರ್ತಾರೆ, ಒಂದೊಳ್ಳೆ ರಿಯಾಕ್ಷನ್ಗಳು ಕೊಡ್ತಿರ್ತಾರೆ. ದ್ಯಾಟ್ಸ್ ಇಟ್ ಡ್ರೈವಿಂಗ್. ಸೊ 4x4 ಆಟೋಮೆಟಿಕ್ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಿರೋದು ಥಾರಲ್ಲಿ. ಆ್ಯಂಡ್ ಇದೊಂಥರ ಬೆಸ್ಟ್ ಕಾಂಬೋ ಅಂತಲೇ ಹೇಳ್ಬೋದು. 4x4 ಜೊತೆಗೆ ಆಟೋಮೆಟಿಕ್ ಯು ಗೆಟ್ ವೆರಿ ಗುಡ್ ಮೈಲೇಜ್. ತುಂಬ ಒಳ್ಳೆ ಮೈಲೇಜ್ ಅಲ್ಲ, ಬಟ್ ಓಕೆ ಮೈಲೇಜ್. ಸೊ ಇದು ಬಂದು ಮ್ಯಾನ್ಯುವಲ್ 4x4 ಲೀವರ್. ಸೊ ಆಲ್ ಟೈಮ್ ಇದು 2 ಹೈಯಲ್ಲೇ ಇರುತ್ತೆ. ಸೊ 2 ಹೈ ಏನಂದರೆ ರಿಯರ್ ವೀಲ್ ಡ್ರೈವ್ಗೆ ಪವರ್ ಸಪ್ಲೈ ಆಗುತ್ತೆ. ಕಂಪ್ಲೀಟ್ ಇಂಜಿನ್ ಪವರ್ ರಿಯರ್ ವೀಲ್ಸ್ಗೆ ಸಪ್ಲೈ ಆಗುತ್ತೆ. ಸೊ ಜಸ್ಟ್ ಲೈಕ್ ದಿ ರಿಯರ್ ವೀಲ್ ಡ್ರೈವ್ ತಾರ್. ಬಟ್
ಇಲ್ಲಿ 4 ಹೈ ಅಂತಲೂ ಆಪ್ಷನ್ ಇದೆ. ಸೊ 4 ಹೈಯಲ್ಲಿ ನಿಮಗೆ ಆಲ್ 4 ವೀಲ್ಸ್ಗೂ ಪವರ್ ಸಪ್ಲೈ ಆಗುತ್ತೆ. ಅಂದರೆ ಇದೆಲ್ಲ ಯೂಸ್ ಮಾಡೋದು ವೆನ್ ಯು ಆರ್ ಗೋಯಿಂಗ್ ಫಾರ್ ಆಫ್ ರೋಡಿಂಗ್. ಸೊ ಯೂಶ್ವಲಿ ನಾರ್ಮಲ್ ಟೈಮಲ್ಲಿ 2 ಹೈ ಇಟ್ ಈಸ್ ಬೆಸ್ಟ್. ಅದರ್ವೈಸ್ ಇಂಜಿನ್ ತುಂಬಾ ಎಫರ್ಟ್ ಹಾಕೋದ್ರಿಂದ ನಿಮಗೆ ಗ್ರೇಟ್ ಮೈಲೇಜ್ ಕೂಡ ಸಿಗಲ್ಲ. ಆ್ಯಂಡ್ 4 ಲೋ ಅಲ್ಲಿ ಏನು ಆಪ್ಷನ್ ಅಂದರೆ 1 ವೀಲ್ ಸ್ಟಕ್ ಆಗಿರುತ್ತೆ. ಸೊ ಇನ್ನು ಮಿಕ್ಕಿದ 3 ವೀಲ್ಸ್ಗೂ ಎಷ್ಟು ಟಾರ್ಕ್ ಪ್ರೊಡ್ಯೂಸ್ ಮಾಡಬೇಕು, ಎಷ್ಟು ಪವರ್ ಬೇಕು ಅನ್ನೋದನ್ನ 4 ಲೋ ಅಲ್ಲಿ ಅದು ಸಪ್ಲೈ ಮಾಡುತ್ತೆ. ಸೊ ವೆರಿ ಕ್ರಿಟಿಕಲ್ ಕಂಡೀಷನ್, ತುಂಬಾ ಸ್ಟಕ್ ಆಗಿದಾಗ ಮಾತ್ರ 4 ಲೋ ಇಟ್ ಈಸ್ ಅಪ್ಲಿಕೇಬಲ್. 4 ಲೋ ಅಲ್ಲಿ ನೀವು ಎನಿ ಟೈಮ್ ಓಡಿಸ್ತೀರಾ ಅಂದರೆ ಇಟ್ಸ್ harmful for the gearbox as well as the engine. So ಈಗ ಲೆಟ್ ಸ್ಟಾರ್ಟ್ ಡ್ರೈವಿಂಗ್. ಸೊ 2 ಹೈಯಲ್ಲಿದೆ. ಸೊ ಇನಿಷಿಯಲಲ್ಲಿ ಸೊ ನೀವು ಡ್ರೈವ್ಗೆ ಹಾಕಿ ಬ್ರೇಕ್ ಬಿಟ್ಟ ತಕ್ಷಣ ಸೊ ಎಷ್ಟು ಸ್ಪೀಡ್ ಕ್ಯಾಚ್ ಮಾಡುತ್ತೆ ಅಂತ ಚೆಕ್ ಮಾಡೋದಾದ್ರೆ ಸೊ ಅರೌಂಡ್ 10 kmph. ಸೊ ತುಂಬಾ ಇನಿಷಿಯಲ್ ಬ್ರೇಕ್ ಬಿಟ್ಟ ತಕ್ಷಣ ಜಂಪ್ ಆಗೋ ಯಾವುದೇ ಇದರಲ್ಲೂ ಪ್ರಾಬ್ಲಮ್ ಇಲ್ಲ. ಬಿಕಾಸ್ ಕೆಲವೊಂದು ಕಾರಲ್ಲಿ ನೀವು ಬ್ರೇಕ್ ಬಿಟ್ಟಿದ ತಕ್ಷಣ 10, 15, 20 kmph ಹಿಡ್ಕೊಳ್ಳೋ ಚಾನ್ಸಸ್ ಇರುತ್ತೆ, ವಿಚ್ ಇಸ್ ವೆರಿ ಡೇಂಜರಸ್. ನಿಮಗೆ ನೋಟಿಸ್ ಮಾಡ್ದೇನೆ ಹೋಗೋವಂಥ ಸಿಚುವೇಶನ್ ಕೂಡ ಇರುತ್ತೆ. ಆ್ಯಂಡ್ ಲಿಟಲ್ ಬಿಟ್ ಆಫ್ ಬ್ಯಾಡ್ ಪ್ಯಾಚಸ್. ಸೊ ರಿಯರ್ ವೀಲ್ ಡ್ರೈವ್ನು ನಾನು ಇದೇ ಪ್ಯಾಚಲ್ಲಿ ಕವರ್ ಮಾಡಿದೆ. ಸೊ ಸಸ್ಪೆನ್ಷನ್ ಅದಕ್ಕೂ ಇದಕ್ಕೂ ಸೇಮೇ ಇದೆ, ಯಾವುದೇ ಆದಂಥ ಡಿಫ್ರೆನ್ಸ್ ಇಲ್ಲ. ಆ್ಯಂಡ್ ಪವರ್ ಟೆಸ್ಟ್ ಮಾಡೋದಾದ್ರೆ ಸೊ ಡ್ರೈವ್ ಸೊ ಆಟೋಮೆಟಿಕಲ್ಲೇ ಮಾಡ್ತಾ ಇದ್ದೀನಿ ನಾನು, ಮ್ಯಾನ್ಯುಯಲ್ಗೆ ಶಿಫ್ಟ್ ಮಾಡಿಲ್ಲ. ಸೊ ಇಟ್ ಈಸ್ ಇನ್ 2 ಹೈ ಓನ್ಲಿ. So if we do a power test, so it revs still 2000 rpm. If you try to launch it, so ಪ್ರತಿ ಒಂದು ಗೇರ್ ಚೇಂಜ್ ಅಲ್ಲೂ ಯು ಕ್ಯಾನ್ ಫೀಲ್ ದಟ್. ಆ ಪ್ರತಿ ಒಂದು ಗೇರ್ ಚೇಂಜ್ ಅಲ್ಲೂ ಆ ಒಂದು ಪುಲ್ ಅನ್ನೋದಿರುತ್ತೆ. ಡೆಫಿನೆಟ್ಲಿ ತಾರು ಈ ಪರ್ಪಸ್ ಮಾಡಿರೋದಲ್ಲ. ಸೊ ಆಫ್ ರೋಡ್ ಪರ್ಪಸ್ ಇಂದ ನೋಡಿದ್ರೆ ಡೆಫಿನೆಟ್ಲಿ ಇವೆಲ್ಲ ಮ್ಯಾಟರೇ ಆಗಲ್ಲ. ಬಟ್ ಆನ್ ಹೈವೇಸ್ ಯಾವಾಗ್ಲೂ ನಿಮ್ಗೆ ಒಂದು ಸ್ಟ್ರೆಚ್ ಸಿಕ್ತು, ಯು ನೀಡ್ ಟು ಪುಲ್ ಅಂದ್ರೆ ಅಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗ್ಬೋದು. ಬಿಕಾಸ್ ತಾರ್ ಇರೋದು ಬಾಕ್ಸಿ ಡಿಸೈನ್ ಶೇಪ್ ಅಲ್ಲಿ. ಸೊ ಏರೋಡೈನಾಮಿಕ್ಸ್ ಅನ್ನೋ ಮಾತೇ ಇದ್ರಲ್ಲಿಲ್ಲ. ಸೊ ಇನ್ ಕೇಸ್ ಮ್ಯಾನ್ಯುಯಲ್ ಅಲ್ಲಿ ನೀವು ಟ್ರೈ ಮಾಡ್ತೀರಾ ಅಂದ್ರೆ ಸೊ ಇಟ್ಸ್ ಇನ್ 5th ಗೇರ್ ನಾವು. ಸೊ ಒಂದು ಮೈನಸ್ ಮಾಡಿ, ಇಫ್ ಯು ಪುಲ್ ಇಟ್ಸ್ ಕ್ವೈಟ್ ಓಕೆ ಇಶ್. ಅಂದ್ರೆ ತುಂಬಾನೇ ಗ್ರೇಟ್ ಪುಲ್ ಸಿಗಲ್ಲ ನಿಮ್ಗೆ ಮ್ಯಾನ್ಯುಯಲ್ ಮಾಡಲು. ಸೇಮ್ ಆಟೋಮೆಟಿಕಲ್ ಏನ್ ಸಿಗುತ್ತೆ ಹಾಗೆ. ಸೊ ಇಫ್ ಯು ಪ್ಲಸ್ 1 ಗೇರ್, ಸೊ ಮ್ಯಾನ್ಯುಯಲ್ ಅಲ್ಲೂ ಕೂಡ ನಿಮ್ಗೆ ರೆವ್ 2500 rpm ತನಕ ಅಷ್ಟೇ. ಸೊ ನೀವು ಎಷ್ಟೇ ಪುಲ್ ಮಾಡಿದ್ರು ಆ ಅಬೋವ್ ಲಿಮಿಟ್ ಇದರಲ್ಲಿ ಹೋಗೋ ಸಾಧ್ಯತೆ ಇಲ್ಲ. ಸೊ ಡೆಫಿನೆಟ್ಲಿ ರಿಯರ್ ವೀಲ್ ಡ್ರೈವ್ ತಾರ್ಗೂ ಈ ತಾರ್ಗೂ ಡೆಫಿನೆಟ್ಲಿ ಪವರ್ ಡಿಫರೆನ್ಸ್ ತುಂಬಾನೇ ಇದೆ. ಯು ಕ್ಯಾನ್ ಫೀಲ್ ಇಟ್. ಅಂಡ್ ಇಟ್ ವುಡ್ ಬಿ ಅ ಬೆಟರ್ ಚಾಯ್ಸ್. ನೀವು ಆಟೋಮೆಟಿಕ್ ಬಿಟ್ಟು ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಹೋಗೋದು ಇಟ್ ವುಡ್ ಬಿ ಅ ಬೆಟರ್ ಆಪ್ಷನ್ ಇಫ್ ದೇರ್ ಇಸ್ ಅನ್ ಆಪ್ಷನ್ ಫಾರ್ ಇಟ್. ಅದರ್ವೈಸ್ ಯಾವುದೇ ಆದಂತ ಒಂದು ಲೋ ಲೆವೆಲ್ಗಂತೂ ಡೆಫಿನೆಟ್ಲಿ ಇಲ್ಲ. ಇಟ್ಸ್ ಅಬೋವ್ ವಾಟ್ ಈಸ್ ಎಕ್ಸ್ಪೆಕ್ಟೆಡ್ ಫ್ರಮ್ ಅ ಥಾರ್ ಆನ್ ದಿ ಹೈವೇಸ್. ಸೊ 4x4 ಯಾರು ತಗೋಬೇಕು? ಸೊ 4x4 ನೀವು ಸಿಟಿಲಿ ಓಡಾಡಕ್ ತಗೋತೀರಾ ಅಂದ್ರೆ ಡೆಫಿನೆಟ್ಲಿ ಇಟ್ಸ್ ಯೂಸ್ಲೆಸ್ ಅಂಡ್ ಬ್ರೈನ್ಲೆಸ್ ಕೆಲಸ ಅದು. ಬಟ್ ನಿಮ್ಗೆ ಆ ಫೀಲ್ ಬೇಕು, ಯು ನೀಡ್ ಅ ಬಿಗರ್ ಇಂಜಿನ್ ಅಂಡ್ ಆಫ್ ರೋಡಿಂಗ್ ಕೂಡ ಹೋಗ್ತಿರ್ತೀರಾ, ಯು ಗೋ ಫಾರ್ ಲಾಂಗ್ ಟ್ರಿಪ್ಸ್. ಸೊ ಅಂತವರು ಡೆಫಿನೆಟ್ಲಿ ಯು ಕ್ಯಾನ್ ಗೋ ಫಾರ್ 4x4 ಅಂಡ್ ಟರ್ನಿಂಗ್ ರೇಡಿಯಸ್. ಸೊ ತಾರ್ ರಿಯರ್ ವೀಲ್ ಡ್ರೈವ್ಗೂ ಇದಕ್ಕೂ ಸೇಮ್ ಇದೆ, ಯಾವುದೇ ಆದಂತ ಚೇಂಜಸ್ ಇಲ್ಲ. ಇನ್ ಕೇಸ್ ನಿಮ್ಗೆ ಫುಲ್ಲಿ ಮ್ಯಾನ್ಯುಯಲ್ ಕಂಟ್ರೋಲ್ ಬೇಕು, ಯು ನೀಡ್ ಟು ಪವರ್ ಅಪ್ ದ ವೆಹಿಕಲ್ ಅಂದ್ರೆ ಓಡಿಸ್ಬೇಕು ಜಾಸ್ತಿ ಅಂದ್ರೆ ಯು ಹ್ಯಾವ್ ಗಾಟ್ ಅನ್ ಆಪ್ಷನ್ ಆಫ್ ಮ್ಯಾನ್ಯುಯಲ್ ಆಸ್ ವೆಲ್. ಸೊ ಯು ಕ್ಯಾನ್ ಶಿಫ್ಟ್ ಟು ಮ್ಯಾನ್ಯುಯಲ್ ವಿಚ್ ಯು ಟ್ರಿಪ್ಟಾನಿಕ್ ಅಂತ ಗೇರ್ ಫಂಕ್ಷನ್ ಬರುತ್ತೆ. ಸೊ ಆ ಟ್ರಿಪ್ಟಾನಿಕ್ ಅಲ್ಲಿ ನೀವು ಮ್ಯಾನ್ಯುಯಲಿ ಇಲ್ಲಿ ಗೇರ್ ಚೇಂಜ್ ಮಾಡ್ಕೋಬಹುದು. ಸೊ ಪ್ಲಸ್ ಮೈನಸ್ ಅಂತ. ಸೊ ಅದನ್ನ ಮಾಡಕ್ಕೆ ಪುಷ್ ಮಾಡಿದ್ರೆ ಮ್ಯಾನ್ಯುಯಲ್ ಮೋಡ್ ಆನ್ ಆಗುತ್ತೆ. ಇಲ್ಲಿ ತೋರಿಸುತ್ತೆ ನಿಮ್ಗೆ ಮ್ಯಾನ್ಯುಯಲ್. ಸೊ ಇಲ್ಲಿ ಗೇರ್ ಇಂಡಿಕೇಟರ್ ಕೂಡ ಇದೆ. ಸೊ ಈಗ ಕರೆಂಟ್ಲಿ 3rd ಗೇರ್ ಅಲ್ಲಿ ಇದೆ. ಸೊ ಈಗ ನೀವು ನೆಕ್ಸ್ಟ್ ಗೇರ್ ಶಿಫ್ಟ್ ಮಾಡ್ಬೇಕು ಅಂದ್ರೆ ಒಂದು ಪ್ಲಸ್ ಮಾಡಿದ್ರೆ ಆಟೋಮೆಟಿಕ್ಲಿ 4th ಗೇರ್ ಹೋಗುತ್ತೆ. ಅಂಡ್ ಇನ್ ಕೇಸ್ ಗೇರ್ ಡೌನ್ ಮಾಡ್ಬೇಕು ಅಂದ್ರೆ ಒಂದು ಮೈನಸ್. ಸೊ ಯಾವುದೇ ಆದಂತ ಪ್ಯಾಡಲ್ ಶಿಫ್ಟರ್ಸ್ ಇದ್ರಲ್ಲಿ ಕೊಟ್ಟಿಲ್ಲ. ಸೊ ಅದ್ರ ಬದಲು ಟ್ರಿಪ್ಟಾನಿಕ್ ಫಂಕ್ಷನ್ ಅನ್ನೋದೊಂದು ಇದನ್ನ ಕೊಟ್ಟಿದ್ದಾರೆ. ಸೊ ಮ್ಯಾನ್ಯುಯಲ್ ನೀವು ರೇರ್ಲಿ ಯೂಸ್ ಮಾಡೋದು, ಇಫ್ ಯು ವಾಂಟ್ ಅ ಕ್ರೇಜಿ ಡ್ರೈವ್ ಅವಾಗ ಮಾತ್ರ ಯೂಸ್ ಮಾಡಿ. ಅದರ್ವೈಸ್ ಆಟೋಮೆಟಿಕ್ ಇದೆ ಅಂದ್ರೆ ಡೆಫಿನೆಟ್ಲಿ ಆಟೋಮೆಟಿಕ್ ಇಸ್ ಅನ್ ಬೆಸ್ಟ್ ಆಪ್ಷನ್. ಸೊ ಥಾರ್ 4x4 ಬೆಟರ್ ಪವರ್ ವೈಸ್ ಪರ್ಫಾರ್ಮೆನ್ಸ್ ವೈಸ್ ರಿಯರ್ ವೀಲ್ ಡ್ರೈವ್ಗೆ ಅಂದ್ರೆ ಡೆಫಿನೆಟ್ಲಿ ಹೌದು. ಬಿಕಾಸ್ ಅದರಲ್ಲಿ ನಿಮ್ಗೆ 1.5
ಲೀಟರ್ CRDI ಇಂಜಿನ್ ಸಿಗೋದು. ಸೊ ಇದರಲ್ಲಿ ನಿಮಗೆ 2.2 ಲೀಟರ್ MHawk ಡೀಸೆಲ್ ಇಂಜಿನ್ ಸಿಗೋದು. ಸೊ ಡೆಫಿನೆಟ್ಲಿ ಅ ಪವರ್ಫುಲ್ ಇಂಜಿನ್. ಸೊ ಇಂಜಿನ್ ಕೆಪಾಸಿಟಿನೂ ಜಾಸ್ತಿ ಅಂಡ್ ಇಂಜಿನ್ ಪವರ್ ಕೂಡ ಜಾಸ್ತಿ. ಎರಡರಲ್ಲೂ 300 Nm ಆಫ್ ಟಾರ್ಕ್ ಸಿಗೋದು. ಬಟ್ BHP ಮ್ಯಾಟರ್ಸ್. ಅದರಲ್ಲಿ 115 BHP, ಇದರಲ್ಲಿ 130 BHP. 15 ಹಾರ್ಸ್ ಪವರ್ ಅಲ್ಲಿ ಯು ಕ್ಯಾನ್ ಫೀಲ್ ದಟ್ ಪವರ್ ಡಿಫರೆನ್ಸ್. ಸೊ ಈಗ ಫಾರ್ ಎಕ್ಸಾಂಪಲ್ ನೀವೊಂದು ಕ್ರೂಸ್ ಮಾಡ್ಕೊಂಡು ಹೋಗ್ತಾ ಇರ್ತೀರಾ 80ಲಿ, ಸಡನ್ ಆಗಿ ಯಾರೋ ಒಬ್ರು ಓವರ್ಟೇಕ್ ಮಾಡಿದ್ರು ಅಂಡ್ ನೀವು ಅದನ್ನ ಫಾಲೋ ಅಪ್ ಮಾಡ್ಬೇಕು ಅಂತ ಫುಲ್ ಪೆಡಲ್ ಕೊಟ್ರೆ, ಥ್ರಾಟಲ್ ಮಾಡಿದ್ರೆ ಡೆಫಿನೆಟ್ಲಿ ಯು ವಿಲ್ ಫೀಲ್ ಅ ಲ್ಯಾಗ್ ಓವರ್ ದೇರ್. ಸೊ ಆ ಲ್ಯಾಗ್ ಯಾಕೆ ಅಂದ್ರೆ ಜಸ್ಟ್ ಬಿಕಾಸ್ ಆಫ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಇದು ಒಂದು ನಮ್ ಬ್ರೈನ್ ತರಾನೇ, ಮಲ್ಗಿರ್ಬೇಕಾದ್ರೆ ಮಲ್ಗೆ ಇರುತ್ತೆ. ಸಡನ್ ಆಗಿ ಎಪ್ಸಿದ್ರೆ ನಾವ್ ಹೇಗ್ ಓಡಕ್ ಆಗಲ್ವೋ, ಸಡನ್ ಆಗಿ ಎಪ್ಸಿ ಓಡಕ್ಕೆ ಅದೇ ತರ ಇದ್ರಲ್ಲೂ ಅಷ್ಟೇ. ಸೊ ದೇರ್ ಈಸ್ ಅ ಲ್ಯಾಗ್ ವಿಚ್ ಈಸ್ ಫೌಂಡ್ ಇನ್ ದಿಸ್ ಕಾರ್. ಸೊ ಬೇರೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ ಈ ತರ ಫೀಲ್ ನಿಮ್ಗೆ ಕೊಡಲ್ಲ. ಸೊ ಡೆಫಿನೆಟ್ಲಿ 4x4 ಇಸ್ ಅ ವರ್ತ್ ಇಟ್. ಯಾಕೆಂದ್ರೆ ಇಂಜಿನ್ ಪವರು. ಸೊ ಈ 1.5 ತಗೊಳಕ್ಕಿಂತ ನೀವು ಇನ್ ಕೇಸ್ ನಿಮ್ಮ ಬಜೆಟ್ ಅಲೋ ಮಾಡಿದ್ರೆ ಒಂಚೂರು ಎಕ್ಸ್ಪ್ಯಾಂಡ್ ಮಾಡಿ ಡೆಫಿನೆಟ್ಲಿ ಯು ಕ್ಯಾನ್ ಗೋ ಫಾರ್ 2.2 ಲೀಟರ್ ಇಂಜಿನ್. ಸೊ ಇಟ್ಸ್ ಅ ವೆರಿ ಪ್ರಾಕ್ಟಿಕಲ್ ಇಂಜಿನ್ ಅಂತಲೂ ಹೇಳ್ಬೋದು. ಬಿಕಾಸ್ ನೀವು 1.5 ಲೀಟರ್ ತೊಗೊಂಡು ಆ ಡ್ರೈವಿಂಗ್ ಎಕ್ಸ್ಪೀರಿಯನ್ಸೇ ಸಿಗಲಿಲ್ಲ ಅಂದರೆ ಇಟ್ಸ್ ಯೂಸ್ಲೆಸ್. ಬರೀ ಶೋಕಿಗೆ ಮಾತ್ರ ಒಂದು ಥಾರ್ ಬೇಕು, ಬರೀ ಲುಕ್ಸ್ ವೈಸ್ ನಿಮ್ಗೊಂದು ಥಾರ್ ಬೇಕು ಅಂದರೆ 1.5 ಲೀಟರ್ಗೆ ಹೋಗಿ. ಅದರ್ವೈಸ್ ಐ ವುಡ್ ಪ್ರಿಫರ್ 4x4 2.2 ಲೀಟರ್ ಇಂಜಿನ್. ಸೊ ಯಾವತ್ತೇ ಯಾವುದೇ ಕಾರ್ ತೊಗೊಂಡ್ರು ಓಡ್ಸೋ ಫೀಲ್ ಇದ್ರೆ ಮಾತ್ರ ಮಜಾ. So that's it for this vlog. So I hope you liked it. So new generation Tardu review ಬೇಕು ಅಂದ್ರೆ please comment down below. I'll try my best to get that on my YouTube channel as soon as possible. So thanks for watching. Please do subscribe. Thank you.